ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಆಮೆನ್. ಈ ದಿನ ನಾವು ಧ್ಯಾನ ಮಾಡಿಕೊಳ್ಳುವ ಸ್ತ್ರೀಯು ಮಾರ್ತಳ ತಂಗಿ ಮರಿಯಳು. ಸತ್ಯವೇದದಲ್ಲಿ ಮರಿಯಳು ಎಂಬ ಹೆಸರಿನಲ್ಲಿ ಕೆಲವೊಂದು ಸ್ತ್ರೀಯರು ಇದ್ದಾರೆ. ಆದ್ದರಿಂದ ಈ ಮರಿಯಳು ಬೆಥನ್ಯ ಎಂಬ ಊರಿನಲ್ಲಿ ವಾಸ ಮಾಡುತ್ತಿರುವುದರಿಂದ ಬೆಥನ್ಯದ ಮರಿಯಳು ಎಂದು ಧ್ಯಾನ ಮಾಡಿಕೊಳ್ಳೋಣ. ಮರಿಯಳ ಕುರಿತು ಧ್ಯಾನ ಮಾಡುವಾಗ ಮಾರ್ತಳು ಮರಿಯಳು ಅಂತಾನೆ ನೋಡುತ್ತೇವೆ. ಬಹುಶಃ ಇವರಿಗೆ ತಂದೆ ತಾಯಿ ಇರುವುದು ವಾಕ್ಯಗಳಲ್ಲಿ ನೋಡುವುದಿಲ್ಲ. ತಮ್ಮನಾದ ಲಾಜರನು ಸತ್ತು ಹೋದಾಗಲೂ ಸಹ ಮಾರ್ತಳು ಮರಿಯಳು ಅಷ್ಟೇ ಅಲ್ಲಿ ಇರುವುದು ನೋಡುತ್ತೇವೆ. ಬಹುಶಃ ಅವರ ತಂದೆ ತಾಯಿ ಸತ್ತು ಹೋಗಿರಬಹುದು. ಈ ಅಕ್ಕ ತಂಗಿಯರನ್ನು ನೋಡುವುದಾದರೆ ಇಬ್ಬರ ಸ್ವಭಾವವು ಬೇರೆ ಬೇರೆಯಾಗಿ ಕಾಣುತ್ತದೆ. ಆದರೆ ಈ ದಿನ ಮರಿಯಳ ಕುರಿತು ಧ್ಯಾನ ಮಾಡಿಕೊಳ್ಳೋಣ. ದೇವರ ಚಿತ್ತ ಇದ್ದರೆ ಮಾರ್ತಳ ಕುರಿತು ಮುಂದಿನ ದಿನಗಳಲ್ಲಿ ಧ್ಯಾನ ಮಾಡಿಕೊಳ್ಳೋಣ. ಆಮೇನ್. ಮರಿಯಳ ಜೀವಿತದಲ್ಲಿ ಕೆಲವು 3 ವಿಷಯಗಳನ್ನು ಈ ದಿನ ನಾವು ಧ್ಯಾನ ಮಾಡಿಕೊಳ್ಳೋಣ. ಲೂಕನ ಸುವಾರ್ತೆ 10ನೇ ಅಧ್ಯಾಯ 38ನೇ ವಚನದಲ್ಲಿ, ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಾಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲೇ ಇಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲೇ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಮೊದಲನೇದಾಗಿ ಮರಿಯಳನ್ನು ನೋಡುವುದಾದರೆ ಯೇಸು ಸ್ವಾಮಿಯ ಪಾದಗಳ ಬಳಿ ಕೂತುಕೊಂಡಳು. ಸಾಮಾನ್ಯವಾಗಿ ಯಾರಾದರೂ ನಮ್ಮ ಮನೆಗಳಿಗೆ ಬಂದರೆ ನಾವೇನ್ ಮಾಡ್ತೇವೆ? ಅವರ ಸರಿ ಸಮಾನವಾಗಿ ಕೂತುಕೊಂಡು ಮಾತನಾಡುತ್ತೇವೆ. ಆದರೆ ಮರಿಯಳನ್ನು ನೋಡೋದಾದ್ರೆ ಯೇಸು ಸ್ವಾಮಿಯ ಪಾದಗಳ ಬಳಿ ಕೂತುಕೊಂಡಳು. ಮರಿಯಳು ತನ್ನನ್ನು ತಾನೇ ತಗ್ಗಿಸಿಕೊಂಡು ಯೇಸು ಸ್ವಾಮಿಯನ್ನು ಘನಪಡಿಸಬೇಕೆಂದು ಆತನು ಒಳ್ಳೆ ಬೋಧಕನು ಎಂದು ತಿಳಿದು ಆತನ ಪಾದಗಳ ಬಳಿ ಕೂತುಕೊಂಡಳು. ವಾಕ್ಯಗಳನ್ನು ಕೇಳುತ್ತಿದ್ದಳು. ಕೆಲವು ಮಕ್ಕಳಿಗೆ ದೇವರ ವಾಕ್ಯ ಕೇಳಬೇಕು ಅಂದರೆ ಆಗುವುದಿಲ್ಲ. ಸಮಯ ಇಲ್ಲ, ಬಲಹೀನತೆ, ಏನೋ ಒಂದು ಕೊರತೆಗಳನ್ನು ಹೇಳಿಕೊಂಡೇ ಇರುತ್ತಾರೆ. ಮರಿಯಳು ವಾಕ್ಯಗಳನ್ನು ಕೇಳಲು ಪಾದಗಳ ಬಳಿ ಕೂತುಕೊಂಡಳು. ಹಲ್ಲೆಲೂಯಾ. ಆದರೆ ಮಾರ್ತಳು ಯೇಸು ಸ್ವಾಮಿಯ ಹತ್ತಿರ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನನ್ನು ಒಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಅದಕ್ಕೆ ಸ್ವಾಮಿಯು, ಮಾರ್ತಳೆ ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದೀಯಾ. ಕೆಲವು ಮಾತ್ರ ಬೇಕಾದದ್ದು, ಅಥವಾ ಒಂದೇ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ ಎಂದರು. ಮತ್ತು ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ಯೇಸು ಸ್ವಾಮಿ ಬಂದಾಗ ಮಾರ್ತಳು, ಸ್ವಾಮಿ, ನನ್ನ ತಂಗಿ ನನ್ನ ಒಬ್ಬಳನ್ನೇ ಸೇವೆಗೆ ಬಿಟ್ಟಿದ್ದಾಳೆ ಎಂದು ಹೇಳಿದಾಗ ಮರಿಯಳು ಏನೋ ಮಾತನಾಡಲಿಲ್ಲ. ಮರಿಯಳನ್ನು ನೋಡುವಾಗೆಲ್ಲ ಹೆಚ್ಚಾಗಿ ಮಾತನಾಡುವುದನ್ನು ನೋಡುವುದಿಲ್ಲ. ಅವಳ ಮಾತುಗಳಿಗಿಂತ ಅವಳ ಕ್ರಿಯೆಗಳನ್ನು ಯೇಸು ಸ್ವಾಮಿ ಮೆಚ್ಚಿಕೊಂಡಿದ್ದರು. ಕೆಲವೊಂದು ಸಾರಿ ನಮ್ಮ ಮಾತುಗಳಿಗಿಂತ ನಮ್ಮ ನಡವಳಿಕೆ, ನಮ್ಮ ಕ್ರಿಯೆಗಳು ದೇವರಿಗೆ ಮೆಚ್ಚುಗೆಯಾಗಿ ಕಾಣುತ್ತದೆ. ಸ್ವಲ್ಪ ಜನರನ್ನು ನೋಡೋದಾದ್ರೆ ಅವರ ಮಾತುಗಳಿಂದ ಹೆಮ್ಮೆಗಳನ್ನು, ದೊಡ್ಡತನವನ್ನು ತೋರಿಸುವುದಕ್ಕೆ ಪ್ರಯತ್ನ ಪಡುತ್ತಿರುತ್ತಾರೆ. ಆದರೆ ಮಾತುಗಳಿಗಿಂತ ಕ್ರಿಯೆಗಳಲ್ಲಿ ನಮ್ಮ ನಡವಳಿಕೆಯನ್ನು ತೋರಿಸಬೇಕು. ಮಾರ್ತಳು ಅನೇಕ ಚಿಂತೆಗಳಲ್ಲಿ ಬಿದ್ದು ಹೋದಳು. ಮರಿಯಳು ಉತ್ತಮವಾಗಿರೋದನ್ನ, ಅಂದರೆ ದೇವರನ್ನೇ ಹಿಡಿದುಕೊಂಡಳು. ದೇವರ ಸನ್ನಿಧಿಯಲ್ಲಿ ಇರುವುದನ್ನು ನಾವು ಯಾವಾಗಲೂ ಕಲಿಯಬೇಕು ಪ್ರಿಯರೇ. ನಮಗೆ ಆಶೀರ್ವಾದ ಸ್ಥಳ ಯಾವುದು ಅಂದರೆ ದೇವರ ಸಮ್ಮುಖ. ಕೀರ್ತನೆಗಳು 16:11ರಲ್ಲಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ ಎಂದು ನೋಡುತ್ತೇವೆ. ದೇವರ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ಲೋಕದಲ್ಲಿ ಸಿಗುವ ಸಂತೋಷ ಶಾಶ್ವತವಾಗಿ ಇರುವುದಿಲ್ಲ, ಅದು ಸ್ವಲ್ಪ ಹೊತ್ತು ಅಷ್ಟೇ. ಆದರೆ ದೇವರ ಸಮ್ಮುಖದಲ್ಲಿ ಸಿಗುವಂತ ಸಂತೋಷ ಅದು ಶಾಶ್ವತವಾಗಿರುತ್ತದೆ. ಹಲ್ಲೆಲೂಯಾ. ದೇವರ ಸಮ್ಮುಖನ ಮರಿಯಳು ಆರಿಸಿಕೊಂಡಳು. ಉತ್ತಮ ಭಾಗವನ್ನು ಆರಿಸಿಕೊಂಡಳು. ದೇವರಿಗೆ ಮೆಚ್ಚುಗೆಯಾಗಿ ನಡೆದಳು. ಆಮೆನ್. ಎರಡನೇದಾಗಿ ನೋಡೋದಾದ್ರೆ ಮರಿಯಳನ್ನ, ಲಾಜರನು ಸತ್ತು ಹೋದನು. ಅಲ್ಲಿಯೂ ಸಹ ಮರಿಯಳ ಸ್ವಭಾವವನ್ನು ನೋಡಬಹುದು. ಲಾಜರನು ಸತ್ತು 4 ದಿನಗಳಾದ ಮೇಲೆ ಲಾಜರನನ್ನು ಸಮಾಧಿಯಲ್ಲಿ ಇಟ್ಟ ನಂತರ ಯೇಸು ಸ್ವಾಮಿ ಬಂದಾಗ ಆ ಸಮಯದಲ್ಲಿ ಮರಿಯಳು ಹೇಳಿದ ಮಾತು ಯೋಹಾನ ಸುವಾರ್ತೆ 11:32ನೇ ವಚನದಲ್ಲಿ, ಮರಿಯಳು ಯೇಸು ಇದ್ದಲ್ಲಿಗೆ ಬಂದು
ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದು, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಅಂದಳು. ಲಾಜರನು ಸತ್ತು ಹೋಗಿದ್ದಾನೆ. ಬಹಳ ದುಃಖದಲ್ಲಿ ಮಾರ್ತಳು, ಮರಿಯಳು ಇದ್ದಾರೆ. ಆದರೂ ಮರಿಯಳು ನಂಬಿಕೆಯಿಂದನೇ, ಸ್ವಾಮಿ, ನೀನು ಇಲ್ಲಿದ್ದಿದ್ರೆ ನಮಗೆ ಈ ರೀತಿ ಆಗ್ತಾ ಇರಲಿಲ್ಲ ಎಂದು ಹೇಳಿದ್ಲು. ಮರಿಯಳಿಗೆ ಗೊತ್ತು ದೇವರ ಶಕ್ತಿ ಏನು, ದೇವರಿಂದ ಅಸಾಧ್ಯ ಕಾರ್ಯ ಒಂದು ಇಲ್ಲ ಎಂದು. ಅದಕ್ಕೆ ಲಾಜರನು ಸತ್ತು ಹೋಗಿದ್ರು ಕೂಡ ನೀನು ಇಲ್ಲಿದ್ದಿದ್ರೆ ನನ್ನ ತಮ್ಮ ಸಾಯ್ತಾ ಇರಲಿಲ್ಲ ಎಂದು ಹೇಳಿದ್ಲು. ದೇವರ ಮಕ್ಕಳು ಎಲ್ಲ ಚೆನ್ನಾಗಿದ್ದಾಗ, ನಮ್ಮ ಪರಿಸ್ಥಿತಿಗಳು ಚೆನ್ನಾಗಿದ್ದಾಗ ಮಾತ್ರ ಅಲ್ಲ ದೇವರ ಶಕ್ತಿಯ ಕುರಿತು ಹೇಳೋದು. ನಮ್ಮ ಕಷ್ಟದ ಸಮಯದಲ್ಲಿ, ಕಣ್ಣೀರಿನ ಸಮಯದಲ್ಲಿ, ನಾವು ಬಾಧೆ ಪಡುವಂಥ ಸಮಯದಲ್ಲಿ ಆವಾಗ ದೇವರ ಶಕ್ತಿ ಏನು, ದೇವರ ಸಾಮರ್ಥ್ಯ ಏನು, ಹೇಗೆ ದೇವರನ್ನ ಘನಪಡಿಸ್ಬೇಕಂತ ತೋರಿಸ್ಬೇಕು. ಆ ನಮ್ಮ ಕ್ರಿಯೆಗಳನ್ನ ತೋರಿಸ್ಬೇಕು ಆ ಸಮಯದಲ್ಲಿ. ಮರಿಯಳ ಮನೆಯಲ್ಲಿ ದುಃಖ ತುಂಬಿದೆ. ಆದರೂ ಮರಿಯಳು, ಸ್ವಾಮಿ, ನೀನಿಲ್ಲಿದ್ದಿದ್ರೆ ಏನೋ ಒಂದು ಮಾಡ್ತಿದ್ದೆ ಎಂದು ಆತನ ಶಕ್ತಿ, ಆತನ ಮಹಿಮೆಯ ಕುರಿತು ಮಾತನಾಡಿದಳು. ಅಲ್ಲಿಯೂ ಕೂಡ ಆತನ ಪಾದಕ್ಕೆ ಬಿದ್ದಳು. ಮೂರನೆಯದಾಗಿ ಮರಿಯಳನ್ನ ನೋಡೋದಾದ್ರೆ, ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 1ನೇ ವಚನದಿಂದ ನೋಡೋದಾದ್ರೆ, ಪಸ್ಕ ಹಬ್ಬವು ಇನ್ನು 6 ದಿವಸ ಮುಂದೆ ಇರಲಾಗಿ ಯೇಸು ಬೆಥನ್ಯಕ್ಕೆ ಬಂದನು. ಯೇಸು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನು ಅಲ್ಲಿದ್ದನು. ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಾಂಸಿ ತೈಲವನ್ನು 1 ಸೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆಗೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು. ಯೇಸು ಸ್ವಾಮಿಯು ಸತ್ತಂತ ಲಾಜರನನ್ನು ಎಬ್ಬಿಸಿದ ನಂತರ ಬೆಥನ್ಯಕ್ಕೆ ಮತ್ತೆ ಬಂದನು. ಬಂದ ನಂತರ ಮಾರ್ತಳು ಮತ್ತೆ ಅಲ್ಲಿ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಳು. ಆದರೆ ಮರಿಯಳು ಮತ್ತೆ ಯೇಸು ಸ್ವಾಮಿಗೆ ಹೇಗೆ ಮೆಚ್ಚುಗೆಯಾಗಿ, ಹೇಗೆ ಆತನನ್ನು ಘನಪಡಿಸಬೇಕೆಂದು ತಿಳಿದು ಬಹು ಬೆಲೆಯುಳ್ಳಂತ ತೈಲವನ್ನು ತಂದು ಆತನ ಪಾದಕ್ಕೆ ಹಚ್ಚಿ ತನ್ನ ತಲೆಗೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು. ಪ್ರಿಯರೇ, ನೋಡಿ, ನಮ್ಮ ಬಳಿ ಬೆಳೆಯುಳ್ಳಂತಹ ವಸ್ತುಗಳು ಇದ್ದರೆ ನಾವು ಅದನ್ನು ಕಳೆದುಕೊಳ್ಳಲು ಅಥವಾ ಯಾರಿಗೂ ಕೊಡುವುದಕ್ಕೆ ಇಷ್ಟಪಡೋದಿಲ್ಲ. ಕೆಲವೊಂದು ಸಾರಿ ಹಾಗೆ ನಡೆದುಕೊಳ್ಳುತ್ತೇವೆ ಅಲ್ವಾ? ವಸ್ತುಗಳನ್ನು ಜೋಪಾನವಾಗಿ ನೋಡಿಕೊಳ್ಳುತ್ತೇವೆ. ಮರಿಯಳು ಅವಳ ಹತ್ತಿರ ಇರುವಂತ ಬಹು ಬೆಲೆಯುಳ್ಳ ತೈಲವನ್ನು ಆತನ ಪಾದಕ್ಕೆ ಹಚ್ಚಿದಳು. ದೇವರಿಗೆ ಯಾವಾಗಲೂ ಉತ್ತಮವಾಗಿರೋದನ್ನೇ ಕೊಡಬೇಕು ನಾವು. ತೈಲದ ಪರಿಮಳವು ಮನೆಯಲ್ಲೆಲ್ಲ ತುಂಬಿಕೊಂಡಿತ್ತು. ಆದರೆ ಆತನ ಶಿಷ್ಯರಲ್ಲಿ ಒಬ್ಬನು, ಯಾಕೆ ಈ ತೈಲವನ್ನು 300 ಹಣಕ್ಕೆ ಮಾರಿ ಬಡವರಿಗೆ ಕೊಡಲಿಲ್ಲ ಅಂದನು. ಆಗ ಯೇಸು, ಈಕೆಯನ್ನು ಬಿಡು, ನನ್ನನ್ನು ಹೂಣಿಡುವ ದಿವಸಕ್ಕಾಗಿ ಅದನ್ನು ಇಟ್ಟುಕೊಳ್ಳಲಿ. ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲೇ ಇರುತ್ತಾರೆ, ಆದರೆ ನಾನು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುವುದಿಲ್ಲ ಅಂದನು. ಯೇಸು ಸ್ವಾಮಿಯು ಮರಿಯಳನ್ನು ಎಲ್ಲಿಯೂ ಬಿಡಲಿಲ್ಲ. ಮೊದಲು ಮಾರ್ತಳು ಬಂದು ಸೇವೆಗೆ ಕಳಿಸು ಅಂದಾಗಲೂ ಉತ್ತಮವಾಗಿರುವುದನ್ನು ಆರಿಸಿಕೊಂಡಿದ್ದಾಳೆ ಎಂದು ಹೇಳಿದರು. ತೈಲವನ್ನು ಮಾರಿ ಬಡವರಿಗೆ ಕೊಡಬಹುದಾಗಿತ್ತು ಎಂದು ಹೇಳಿದಾಗಲೂ ಸಹ ಅವಳ ಕ್ರಿಯೆಗಳನ್ನು ಮೆಚ್ಚಿಕೊಂಡರು. ಮರಿಯಳನ್ನು ನೋಡುವುದಾದರೆ ಮೊದಲು ಆತನ ಪಾದಗಳ ಬಳಿ ಕೂತುಕೊಂಡಳು. ಎರಡನೆಯದಾಗಿ ಲಾಜರನು ಸತ್ತು ಹೋದಾಗ ಪಾದಕ್ಕೆ ಬಿದ್ದಳು. ಮೂರನೆಯದಾಗಿ ತೈಲವನ್ನು ತಂದು ಪಾದಕ್ಕೆ ಹಚ್ಚಿದಳು. ತನ್ನ ತಲೆಯ ಕೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು. ಎಲ್ಲಾ ಕಡೆಯಲ್ಲಿಯೂ ಅವಳು ತನ್ನನ್ನು ತಗ್ಗಿಸಿಕೊಂಡು ಆತನ ಪಾದದಲ್ಲೇ ಇದ್ದಳು, ಆತನ ಸಮ್ಮುಖದಲ್ಲೇ ಇದ್ದಳು. ಆತನ ಸಮ್ಮುಖನ ಬಿಟ್ಟು ಹೋಗಲಿಲ್ಲ ಅವಳು. ನಾವು ಈ ದಿನ ಆತನ ಪ್ರಸನ್ನತೆಯಲ್ಲಿ, ಆತನ ಸಮ್ಮುಖದಲ್ಲಿ ಇರಬೇಕು. ಆ ಒಂದು ಉತ್ತಮ ಭಾಗಕ್ಕಾಗಿ ತವಕ ಪಡಬೇಕು. ಪ್ರತಿದಿನ ಕೇಳಬೇಕು, ದೇವರೇ, ನಿನ್ನ ಪ್ರಸನ್ನತೆ ನನಗೆ ಬೇಕು, ನಿನ್ನ ಸಮ್ಮುಖ ನನಗೆ ಬೇಕು ಎಂದು. ನಮ್ಮ ಕ್ರಿಯೆಗಳಿಂದ ಆತನನ್ನು ಮೆಚ್ಚಿಸಬೇಕು. ಹಲ್ಲೆಲೂಯಾ. ದೇವರ ಪಾದ ಸನ್ನಿಧಿಯಲ್ಲಿ ಯಾವಾಗಲೂ ಇರಬೇಕು. ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನೆ, ನಿಮಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಈ ದಿನ ಕರ್ತನೆ, ಮರಿಯಳ ಕುರಿತು ನಾವು ಧ್ಯಾನ ಮಾಡಿಕೊಂಡೆವು ರಾಜ. ನನ್ನ ಜೀವಮಾನವೆಲ್ಲ ಕರ್ತನೆ ನಿನ್ನ ಸಮ್ಮುಖದಲ್ಲೇ ಇರುವುದನ್ನು ನಾವು ಬೇಡ್ಕೊಳ್ತೇವೆ ರಾಜ. ನಿನ್ನ ಪಾದ ಸಮ್ಮುಖದಲ್ಲೇ ಕರ್ತನೆ ಒಂದು ಪರಿಪೂರ್ಣ ಸಂತೋಷವಿದೆ ಕರ್ತನೆ. ಆ ಒಂದು ಉತ್ತಮ ಭಾಗವನ್ನು ಕರ್ತನೆ ಮರಿಯಳು ಆರಿಸಿಕೊಂಡಳು ಕರ್ತನೆ. ನಾವು ಕೂಡ ಕರ್ತನೆ ನಿನ್ನ ಪ್ರಸನ್ನತೆಯಿಂದ ಹಗಲಿ ಹೋಗಬಾರದು ಕರ್ತನೆ, ನಿನ್ನ ಸಮ್ಮುಖದಿಂದ ಹಗಲಿ ಹೋಗಬಾರದು ಕರ್ತನೆ. ದೇವರೇ, ಯಾವಾಗಲೂ ನಿನ್ನ ಸಮ್ಮುಖದಲ್ಲೇ, ನಿನ್ನ ಪಾದ ಸನ್ನಿಧಿಯಲ್ಲೇ ಇರುವಂತೆ ಕರ್ತನೆ ನಮ್ಮನ್ನು ಕರ್ತನೆ ನೀವು ನಡೆಸ್ರಿ ರಾಜ. ನಿನ್ನ ಸಮ್ಮುಖದಲ್ಲಿರುವಂಥ ಆ ಒಂದು ಪರಿಪೂರ್ಣ ಸಂತೋಷ ನಮ್ಮಲ್ಲಿ, ನಮ್ಮ ಕುಟುಂಬಗಳಲ್ಲಿ ಕರ್ತನೆ
ಇರುವಂತೆ ನೀವು ಸಹಾಯ ಮಾಡ್ರಿ ಕರ್ತನೆ. ಆಶೀರ್ವಾದ ಮಾಡ್ರಿ ರಾಜ, ಯೇಸುವಿನ ನಾಮದಲ್ಲಿ ಆಮೆನ್.